ಎಲ್ಲರಿಗೂ ನಮಸ್ತೆ. ಮದುವೆ ಕೂಡಿ ಬರಬೇಕಾದ್ರೆ ಗುರುಬಲ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಗುರುಬಲ ಕೂಡಿದರೆ ಮದುವೆ ಕೂಡಿ ಬರುತ್ತೆ. ಹಾಗಾದರೆ ಗುರುಬಲ ಬೇಕು ಅಂತಂದರೆ ಏನು ಮಾಡಬೇಕು, ಆ ಗುರುಬಲವನ್ನು ಹೇಗೆ ರೂಪುಗೊಳ್ಳುತ್ತೆ, ಇದೆಲ್ಲದರ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗುರು ಎಂಬುದು ಗುರುಗ್ರಹದ ಒಂದು ವೈದಿಕ ಹೆಸರು. ವೈದಿಕ ಜ್ಯೋತಿಷದಲ್ಲಿ ಕೂಡ ಗುರುವನ ಗ್ರಹಗಳ ಅಧಿಪತಿಗಳಲ್ಲಿ ಅತ್ಯಂತ ಲಾಭದಾಯಕ ಅಂತ ಹೇಳಿದ್ದಾರೆ. ಗುರುಬಲ ಎಂಬ ಒಂದು ಪದ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹವು ಉನ್ನತವಾದ ಮನೆಯಲ್ಲಿ ಅಥವಾ ಚಿಹ್ನೆಯ ಸ್ಥಾನ ಅಥವಾ ವ್ಯಕ್ತಿಯ ಜಾತಕದಲ್ಲಿ ಈ ಗುರುವಿನ ಪರವಾಗಿ ಅನುಭವಿಸುವ ಧನಾತ್ಮಕ ಪ್ರಭಾವವನ್ನು ಅರ್ಥೈಸುತ್ತೆ. ಜ್ಯೋತಿಷದಲ್ಲಿ ಜ್ಞಾನ, ಬುದ್ಧಿವಂತಿಕೆ, ಶಿಕ್ಷಕ ಇತ್ಯಾದಿಗಳನ್ನು ಈ ಗುರು ಅನ್ನೋದು ಪ್ರತಿನಿಧಿಸುತ್ತೆ. ಮಹಿಳೆಯರಿಗೆ ಗುರುವನ್ನು ಸಾಂಪ್ರದಾಯಿಕವಾಗಿ ಪತಿಯಾಗಿ ನೋಡ್ತಾರೆ. ಇದರಿಂದ ಗುರುಬಲ ಅನ್ನೋದು ವ್ಯಕ್ತಿಯ ವಿವಾಹ ಭವಿಷ್ಯಕ್ಕೆ ನೇರವಾಗಿ ಹೇಗೆ ಸಂಬಂಧಿಸಿದೆ ಎಂಬುದನ್ನು ತಿಳಿಯೋಣ. ಜಾತಕದ ಮೇಲೆ ಗುರು ಅಥವಾ ಗುರುಗ್ರಹದ ಪ್ರಭಾವವನ್ನು ಮುಖ್ಯವಾಗಿ ಪರಿಗಣಿಸಲಾಗುತ್ತೆ. ಗುರು ಇತರ ಗ್ರಹಗಳ ದುಷ್ಪರಿಣಾಮಗಳನ್ನು ತಗ್ಗಿಸಬಹುದು ಅಥವಾ ವ್ಯಕ್ತಿಯ ಜಾತಕದಲ್ಲಿ ಹಾನಿಕಾರಕ ಯೋಗಗಳ ಒಂದು ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಇದರ ಪರಿಣಾಮ ಗುರುಬಲದ ಫಲವನ್ನು ಕೂಡ ನೀವು ಅನುಭವಿಸ್ಬೋದು. 7ನೇ ಮನೆಯಲ್ಲಿ ಗುರು ಪುರುಷರ ವಿಷಯಕ್ಕೆ ಸಂಬಂಧ ಒಂದು ಪುರುಷರ ವಿಷಯಕ್ಕೆ ಬಂದಾಗ ಸಂಗಾತಿಯ ಬಗ್ಗೆ ಅದೃಷ್ಟವನ್ನು ತರುತ್ತೆ. ಯಾವುದೇ ಒಂದು ಜಾತಕದಲ್ಲಿ ಗುರುವಿನ ಉಪಸ್ಥಿತಿಯು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಆಗ ಮಾತ್ರ ಕುಲದೇವರ ದೈವಾನುಗ್ರಹ, ಪೂರ್ವಜರ ಆಶೀರ್ವಾದ, ಒಂದು ಭವಿಷ್ಯ ಉಜ್ವಲವಾಗುತ್ತೆ ಅಂತ ಕೂಡ ಹೇಳ್ಬೋದು. ಗುರುವು ತ್ರಿಕೋನದಲ್ಲಿದ್ದರೆ ಮಹಾಬಲ, ಕೇಂದ್ರದಲ್ಲಿದ್ದರೆ ಮಧ್ಯಮ ಬಲ, ಒಂದು ವೇಳೆ ಮೂಲೆಯಲ್ಲಿದ್ದರೆ ಕ್ಷುದ್ರ ಬಲ ಅಂತ ಕೂಡ ಹೇಳಲಾಗುತ್ತೆ. ಅಪರೂಪದ ಸಾಧನೆ ಮಾಡೋದಕ್ಕೆ ಗುರುಬಲವೇ ಮುಖ್ಯ. ವೇದ ವಿಜ್ಞಾನದಲ್ಲಿ ಗುರುಬಲ ಖ್ಯಾತಿ ಕೂಡ ಮುಖ್ಯವಾಗುತ್ತೆ. ಗುರುಬಲವನ್ನು ವೃದ್ಧಿಸ್ಕೊಳ್ಬೇಕು, ಗುರುಬಲ ಹೆಚ್ಚಿಸ್ಕೋಬೇಕು ಅಂತಂದರೆ ನೀವು ಈ ಒಂದು ಗುರುಗ್ರಹದ ಮಂತ್ರವನ್ನು ನೀವು ಗುರು ಗಾಯತ್ರಿ ಮಂತ್ರವನ್ನು ನೀವು ಪಠಿಸ್ಬೇಕು. ಆ ಒಂದು ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಗುರುವಿನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ಒಂದು ಗುರು ಗಾಯತ್ರಿ ಮಂತ್ರವನ್ನು ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಹಾಗೆ ಗುರುವಾರದ ದಿನ ನೀವು ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿಕೊಳ್ಳೋದ್ರಿಂದ ಮತ್ತು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಈ ಒಂದು ಗುರುವಾರ ದಿವಸ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ನೀವು ಗುರುಬಲವನ್ನು ಹೆಚ್ಚಿಸ್ಕೊಳ್ಬೋದು. ನೋಡಿರಲ್ಲ ಸ್ನೇಹಿತರೆ, ಈ ಗುರುಬಲ ಅನ್ನೋದು ನಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗುರುಬಲ ಇದ್ದರೆ ನೀವು ಮದುವೆ ಒಂದು ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಮತ್ತು ಈ ಮನೆ ಕಟ್ಟುವಂಥ ಯೋಗ ಬರುತ್ತೆ. ಗುರುಬಲ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ನೀವು ಕಾಣುವಂಥ ಒಂದು ಸಮಯ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.